ಫಲಿತಾಂಶ ನೋಡಿದ್ರೆ ಒಂದ್ ರೀತಿ ಅಚ್ಚರಿ ಫಲಿತಾಂಶ ಅಂತ ಹೇಳ್ಬೋದು. ಅದರಲ್ಲೂ ಬಹುತೇಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರನ್ನ ಎದುರಾಕೊಂಡ್ರೆ ಅವರು ಬಹಳ ಸ್ಟ್ರೈಟ್ ಆಗಿ ಹೇಳಿದ್ರು, ನಮ್ಮನ್ನ ಎದುರಾಕೊಂಡ್ರೆ ಯಾರಿಗೂ ಕೂಡ ಉಳಿಗಾಲ ಇಲ್ಲ, ನಿಮ್ಮನ್ನ ಸೋಲಿಸ್ತೀವಿ ಅನ್ನುವಂತ ಆಟಕ್ಕೆ ಬಿದ್ರು. ಅದನ್ನ ನೇರವಾಗಿ ಸವಾಲು ಕೂಡ ಹಾಕಿದ್ರು. ಕಾಂಗ್ರೆಸ್ಗೆ ಅದು ನೇರ ಸವಾಲಾಗಿತ್ತು. ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಲ್ಲಿ ಒಂದ್ ಕಡೆ ಬಿಜೆಪಿ ಈಗ ಸೋಲನ್ನ ಅನುಭವಿಸಿದೆ. ಅದರ ಸೋಲಿನ ಹೊಣೆಯನ್ನ ಯಾರು ಹೊರತುಕೊಳ್ತಾರೆ. ಜೊತೆಯಲ್ಲಿ ಈ ಕಾಂಗ್ರೆಸ್ನ ಎರಡು ಕ್ಷೇತ್ರದಲ್ಲೂ ಕಾಂಗ್ರೆಸ್ನ ಗೆಲುವಿನ ಆ ಒಂದು ಇದಿದೆಯಲ್ಲ, ಆ ಒಂದು ಗೆಲುವಿನ ಗುಂಚನ್ನ ಸಿದ್ದರಾಮಯ್ಯನವರಿಗೆ ಇದರ ಪಾಲು ಹೋಗುತ್ತಾ? ಇದ್ರ ಕುರಿತು ಮಾತನಾಡ್ತಾ ಹೋಗೋಣ ಸರ್. ಎಲ್ಲೋ ಒಂದ್ ಕಡೆ ನಮ್ಮನ್ನ ಎದುರಾಕೊಂಡ್ರೆ ನಿಮ್ಮನ್ನ ಮುಗಿಸ್ಬಿಡ್ತೇವೆ, ನಿಮ್ ಕತೆ ಮುಗ್ದೋಗುತ್ತೆ, ಈ ರೀತಿ ಡೈರೆಕ್ಟ್ ಆಗಿ ವಾರ್ನ್ ಮಾಡಿದ್ರು ಅಲ್ಪಸಂಖ್ಯಾತರು, ಮುಸಲ್ಮಾನರು. ಈಗ ನಿಮ್ಮ ಅವಶ್ಯಕತೆ ನಮ್ಗಿಲ್ಲ, ಈ ರೀತಿಯ ಒಂದು ಸಂದೇಶ ಹೋಗಿದೆ ಸರ್ ಸಮರ್ಥ ಗೆಲುವಿನ ಮೂಲಕ. ಮೊದಲನೇದಾಗಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎರಡು ಕಡೆ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ಸಲ್ಲಿ ಒಂದು ರೀತಿ ಸಂಭ್ರಮಾಚರಣೆ ಮಾಡಿದೆ ಉಪಚುನಾವಣೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರು ಅನಿವಾರ್ಯ ಅಲ್ಲ ಅನ್ನೋದು ಒಂದು ಅಭಿಪ್ರಾಯ ಸೃಷ್ಟಿಯಾಗಿದೆ. ಯಾಕೆ ಅಂದರೆ ದಾವಣಗೆರೆಯಲ್ಲಿ ನಾವು 80,000 ಮತದಾರರಿದ್ದೀವಿ, ಟಿಕೆಟ್ ನಮಗೆ ಕೊಡಬೇಕು, ನಾವೇ ನಿರ್ಣಾಯಕ, ನಾವಿಲ್ದಿದ್ರೆ ನೀವು ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸಂದೇಶ ನೀಡಿದರು. ಅದಲ್ಲದೆ ಅಭ್ಯರ್ಥಿಗೆ ಸವಾಲು ಹಾಕಿದ್ರು, ಪಕ್ಷಕ್ಕೆ ಸವಾಲು ಹಾಕಿದ್ರು, ನಾಯಕರಿಗೆ ಸವಾಲು ಹಾಕಿದ್ರು, ಮುಂದೆ ನಿಮಗಿದೆ ಕಾದಿದೆ ಪಕ್ಷಕ್ಕೆ ಗ್ರಾಚಾರ ಅಂತ ಎಲ್ಲ ಹೇಳಿದರು. ನೋಡಿ ನಿಮಗೆ ತೋರಿಸ್ತೀವಿ ಫಲಿತಾಂಶದಲ್ಲಿ ಅಂತಲೂ ಕೂಡ ವಾರ್ನ್ ಮಾಡಿದರು. ಆದರೆ ಅವೆಲ್ಲವನ್ನು ಮೀರಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅಲ್ಲಿ ಅಂದರೆ ಸಮರ್ಥ ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅಂದರೆ ಅಂತರ ಕಡಿಮೆ ಆಗಿರ್ಬೋದು, ಬಟ್ ಪಕ್ಷ ಗೆದ್ದಿದೆ. ಇದರಿಂದ ಒಂದು ಸಂದೇಶ ಹೋಗಿದೆ, ಯಾರಿಗೆ ಯಾರೂ ಅನಿವಾರ್ಯ ಅಲ್ಲ, ಕಾಂಗ್ರೆಸ್ಸಿಗೇನು ಅಲ್ಪಸಂಖ್ಯಾತರು ಅನಿವಾರ್ಯ ಅಲ್ಲ, ಅದನ್ನು ಮೀರಿ ಪಕ್ಷ ಗೆಲ್ಲುತ್ತೆ ಅನ್ನೋ ಒಂದು ಸಂದೇಶ ಅಲ್ಲಿ ಪಾಸ್ ಆಗಿದೆ ಸರ್. ಈಗ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಗೆಲ್ಲುವ ಅನಿವಾರ್ಯತೆ ಆಗಿತ್ತು ಅಂದ್ರೆ, ಮುಸಲ್ಮಾನರನ್ನ ಎದುರಾಕೊಂಡ್ರೆ, ಅಲ್ಪಸಂಖ್ಯಾತರನ್ನ ಎದುರಾಕೊಂಡ್ರೆ ಇನ್ನು ಉಳಗಾಲ ಇಲ್ಲ ಎನ್ನುವಂತ ಸಂದೇಶವನ್ನ, ಎಚ್ಚರಿಕೆಯನ್ನ ಎಲ್ಲೋ ಒಂದ್ ಕಡೆ ಪಾಸ್ ಮಾಡಿದ್ರು. ಅದು ರಾಜಕೀಯ ನಾಯಕರ ಅಂದ್ರೆ ಕಾಂಗ್ರೆಸ್ನ ಒಳಗೊಳಗೆ ಅವರವರಿಗೆ ಒಂದು ರೀತಿ ಜಿದ್ದಾಜಿದ್ದಿಗೆ ಕಾರಣವಾಗಿತ್ತು, ವೇದಿಕೆ ಆಗಿತ್ತು. ಇದೀಗ ಸಮರ್ಥ್ಗೆ ಗೆಲ್ಲುವ ಮೂಲಕ, ಅದು ಸಮರ್ಥ್ ಗೆಲುವಲ್ಲ, ಕಾಂಗ್ರೆಸ್ನ ಗೆಲುವು ಅಂತ ಕೂಡ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇರುವಂತದ್ದು. ಅಲ್ಲಿ ಗೆಲುವಿನ ಅಂತರ ಕೂಡ ಇದೀಗ ಹೊರಬೀಳ್ತಾ ಇರುವಂತದ್ದು 4,873. ಸೊ 4,873 ಗೆಲುವಿನ ಅಂತರ. ಇಲ್ಲಿ ಸಮರ್ಥ್ಗೆ ಗೆಲುವಿನ ಅಂತರ ತೀರಾ ಕಡಿಮೆ ಆಯಿತು ಎನ್ನುವಂತ ವಾದ ಕೂಡ ಕೇಳಿ ಬರ್ತಾ ಇದ್ರು ಕೂಡ, ಬಟ್ ಇಲ್ಲಿ ಗೆಲುವೆ. ಸಮರ್ಥ ಪಡೆದುಕೊಂಡಿರುವಂತ ಮತ ಎಷ್ಟು ಅನ್ನೋದನ್ನ ನೋಡೋದಾದ್ರೆ 68,619 ಮತಗಳನ್ನ ಇಲ್ಲಿ ಸಮರ್ಥ ಅವರು ಪಡೆದುಕೊಂಡ್ರೆ, ದಾಸ್ಕರಿಯಪ್ಪ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ದಾಸ್ಕರಿಯಪ್ಪ ಅವರು 63,746 ಮತಗಳನ್ನ ಪಡೆದುಕೊಂಡ್ರು. ಆ ಮೂಲಕ 4,873 ಮತಗಳ ಅಂತರದಿಂದ ಇಲ್ಲಿ ಸಮರ್ಥ, ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಅವರು ಗೆದ್ದಿದ್ದಾರೆ. ಎಲ್ಲ ಒಂದ್ ಕಡೆ ತಾತನ ಕೋಟೆಯನ್ನ ಭದ್ರಪಡಿಸಿಕೊಂಡ್ರು. ಜೊತೆಯಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಕೂಡ ಉಳಿಯಿತು. ಈ ಮಗದೊಂದು ಕಡೆ ದೊಡ್ಡ ಮಟ್ಟದಲ್ಲಿ ನಿಮ್ಮ ಅನಿವಾರ್ಯತೆ ನಮಗಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಅನಿವಾರ್ಯತೆ ಇಲ್ಲ ಎನ್ನುವಂತ ಸಂದೇಶ ಕೂಡ ಸೊ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸಂದೇಶ ರವಾನೆ ಮಾಡಿದ್ದಾರೆ. ನೋಡಿ, ಕಳೆದ ಬಾರಿಯಲ್ಲಿ ನಿಮಗೆ ಇಲ್ಲಿ ಅಲ್ಪಸಂಖ್ಯಾತರಿಂದ ಕ್ಯಾಂಡಿಡೇಟ್ಗಳು ಯಾರೂ ಹಾಕಿರಲಿಲ್ಲ. ಆದರೆ ಈ ಬಾರಿ ಅವರು ಜೋರಾಗಿ SDPIಯಿಂದ ಕ್ಯಾಂಡಿಡೇಟ್ ಇದ್ದರು. ಬೇರೆ ಬೇರೆ ಅಲ್ಪಸಂಖ್ಯಾತರಿಂದ ಈ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ವಿರುದ್ಧನೇ ಕ್ಯಾಂಡಿಡೇಟ್ಗಳನ್ನ ಹಾಕಿದರು. ಆಮೇಲೆ ಏನಾಯಿತು, ಅವರು ಪ್ರಚಾರಕ್ಕೂ ಬರಲಿಲ್ಲ. ಆಮೇಲೆ ಈ ಬಂಡಾಯಗಾರರನ್ನ ಮನವೊಲಿಸುವ ಕೆಲಸವನ್ನು ಕಾಂಗ್ರೆಸ್ಸಲ್ಲಿರೋ ಲೀಡರ್ಗಳು ಮಾಡಲಿಲ್ಲ. ಅದೇನಾಗುತ್ತೆ ನೋಡೋಣ ಅಂತ ಪರೋಕ್ಷವಾಗಿ ಬೇರೆ ಬೇರೆ ಕೆಲಸ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಪರೋಕ್ಷವಾಗಿ ಮಾಡಿದ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಪರೋಕ್ಷವಾಗಿ ಮಾಡಿದ ಕೆಲವು ಮಾಹಿತಿಗಳು ಹೈಕಮಾಂಡಿಗೆ ಗೊತ್ತಾದ ಹಿನ್ನೆಲೆಯಲ್ಲಿ ಹಲವರ ವಿರುದ್ಧ ಹೈಕಮಾಂಡು ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾದ ಅನಿವಾರ್ಯತೆ ಎದುರಾಯಿತು. ಆದರೆ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ವೀಕ್ ಆಗಿದ್ದರೂ ಕೂಡ ಮುಲಾಜಿಲ್ದಂಗೆ ಕ್ರಮ ಕೈಗೊಳ್ತು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷನನ್ನೇ ವಜಾ ಮಾಡಾಕ್ತು, ಅವ್ರನ್ನ ಪಾರ್ಟಿಯಿಂದನೇ ತೆಗೆದಾಕ್ತು, ಮತ್ತು ಬೇರೆ ಬೇರೆ 1-4 ಜನ ತೆಗೆದಾಕ್ತು. ಅದೇನಾಗುತ್ತೆ ನೋಡೇ ಬಿಡೋಣ, ನಮಗೆ ಪಕ್ಷದ ಶಿಸ್ತು ಮುಖ್ಯ ಅಂತ ಹೇಳಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತು. ಅಂದರೆ ಫಲಿತಾಂಶಕ್ಕೆ ಬರೋ ಮುನ್ನನೇ ಸಿಕ್ಕಾಪಟ್ಟೆ ಕ್ರಮಗಳನ್ನು ಕೈಗೊಂಡು ಒಂದು ಬೋಲ್ಡ್ ಸ್ಟೆಪ್ಪನ್ನು ತೊಗೊಂಡ್ರು ಈ ಸರಿ ಕಾಂಗ್ರೆಸ್ ಪಾರ್ಟಿ. ಅಂದರೆ ಇವೆಲ್ಲ ನೋಡಿದರೆ
ಯಾರು ಅನಿವಾರ್ಯ ಅಲ್ಲ, ನಮಗೆ ಪಾರ್ಟಿ ಅಷ್ಟೇ ಅನಿವಾರ್ಯ ಅನ್ನೋ ಒಂದು ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳ್ತಾ ಬಂದ್ರಲ್ವಾ ಸರ್? ಹೌದು ಹೌದು ಚುನಾವಣೆ ಡಿ ಕೆ ಶಿವಕುಮಾರ್ ಸ್ಟಾರ್ಟಿಂಗ್ ಇಂದನೇ ಹೇಳಿದ್ರು ನಮಗೆ ಪಕ್ಷ ಪೂಜೆ ನಾಟ್ ವ್ಯಕ್ತಿ ಪೂಜೆ ಅನ್ನೋದನ್ನ ಅವರು ಶಿಸ್ತಾಗಿ ಮಾಡ್ಕೊಂಡು ಮೊದಲೊಂದ್ ಕಡೆ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಆ ಕ್ಷೇತ್ರಕ್ಕೆ ಹೋಗಿ ಆ, ತಲೆ ಹಾಕುವ ಮೂಲಕ ಅಲ್ಲೊಂದ್ ಕಡೆ ಅಲ್ಪಸಂಖ್ಯಾತರನ್ನ ಡಿಸ್ಟರ್ಬ್ ಮಾಡಿದ್ರ ಸರ್. ಅವರೇ ಈ ಎಲ್ಲ ವಿವಾದಕ್ಕೂ ಕಾರಣ ಆಯ್ತು ಎನ್ನುವಂತ ವಿಶ್ಲೇಷಣೆ ಕೂಡ ರಾಜಕೀಯದ ವಲಯದಲ್ಲಿ ಕೇಳಿ ಬಂದಿತ್ತು. ಅಲ್ಲಿ ನಿಂತಂತ SDP ಅಭ್ಯರ್ಥಿಗೆ ಇವರು ಜಮೀರ್ ಅವರು ಫಂಡಿಂಗ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂತು ಅಲ್ಲಿ. ಆಮೇಲೆ ಸಾಕಷ್ಟು ಇದು ಬಂತು. ಆಮೇಲೆ ಜಮೀರ್ ಅವರು ಇಲ್ಲಿ ಬಂದು ಬಂಡಾಯದವ್ರನ್ನ ಮನವೊಲಿಸ್ಲಿಲ್ಲ, ಮತ್ತು ಅಲ್ಲಿ ನಿಂತಂಥ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನು ಕಣದಿಂದ ಹಿಂದೆ ಸರಿಸಲಿಲ್ಲ ಅನ್ನೋ ಸಾಕಷ್ಟು ಆರೋಪಗಳು ಕೇಳಿಬಂತು. ಮತ್ತು ಜಮೀರ್ ಅವ್ರ ವಿರುದ್ಧನೂ ಕೂಡ ಹೈಕಮಾಂಡು ಮುಲಾಜಿಲ್ದಲೇ ಕ್ರಮ ಕೈಗೊಳ್ಳುವಂಥ ಕೆಲಸಕ್ಕೆ ಮುಂದಾಗಿತ್ತು. ಮತ್ತು ಸಾಕಷ್ಟು ಜನ ಮಧ್ಯಪ್ರವೇಶ ಮಾಡಿ ಆ ಕ್ರಮ ಕೈಗೊಳ್ಳೋದನ್ನು ತಡೆಯುವಂಥ ಪ್ರಯತ್ನಗಳು ನಡೆದವು ಅನ್ನೋ ಒಂದು ಮಾಹಿತಿಯು ಕೂಡ ಇತ್ತು.